ಒಂದು ತುತ್ತು ಅನ್ನವನ್ನ ನೀವು ಬಾಯೊಳಗೆ ಹಾಕುವಾಗ ಹೇಮರೆಡ್ಡಿ ಮಲ್ಲಮ್ಮಗೆ ಏನು ಬೇಡ್ಕೊಂಡು ತುತ್ತು ಹಾಕ್ರಿ ಅಂತಂದ್ರ, ಯಾವ ರೈತ ತನ್ನ ಭೂಮಿಯೊಳಗೆ ಬೆವರು ಸುರಿಸಿ ದುಡ್ದಾನಲ್ಲ, ಆ ರೈತನ ಹೆಂಡತಿ ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಬಳಗ ಎಂದೂ ಕೂಡ ಸಾಲದೊಳಗೆ ಬಡತನದೊಳಗೆ ನರಳುವಂಗೆ ಆಗದೇ ಇರಲಿ ಅಂತೇಳಿ ಹೇಮರೆಡ್ಡಿ ಮಲ್ಲಮ್ಮಗೆ ಬೇಡ್ಕೊಂಡು ಬಾಯಾಗ ತುತ್ತು ಹಾಕ್ರಿ. ಮತ್ತು ನಿಮ್ಮ ಮನೆಯೊಳಗೆ ಯಾರೇ ಮಹಾತ್ಮರು ರಾಜಕೀಯ ವ್ಯಕ್ತಿಗಳು ಮನೆಗೆ ಬಂದಿರ್ತಾರೆ, 4 ಜನ ಮಕ್ಕಳು ಇರ್ತಾವೆ, ಏನು ಪರಿಚಯ ಮಾಡಿಸ್ತೀರಿ? ಒಬ್ಬ ಡಾಕ್ಟರ್ ಅದಾನ್ರಿ, ಇಂಜಿನಿಯರ್ ಅದಾನ, ಇನ್ನೊಬ್ಬ ಪೊಲೀಸ್ ಅದಾನ್ರಿ, ಹೊಲದಾಗ ಕೆಲಸ ಮಾಡೋ ಅದಾನ ಬಿಡ್ರಿ ಅಂತೀರಿ. ಇನ್ನು ಮ್ಯಾಗ ಹಂಗೆ ಅನ್ನಬೇಡ್ರಿ. ಧರ್ಮ, ಜಾತಿ, ಮತ, ಪಂಥ, ಪಕ್ಷ, ದೊಡ್ಡವ ಸಣ್ಣವ, ಮೇಲು ಕೀಳು ಅನ್ಲಾರ್ದ ಭೂಮಿ ತಾಯಿ ಮಡಿಲಿನೊಳಗೆ ಬೆವರು ಸುರೇಶ್ ಅನ್ನವನ್ನ ದುಡಿದು ಈ ಜಗತ್ತನ್ನ ಜೀವಂತ ಇಟ್ಟಿರ್ತಕ್ಕಂಥ ಶ್ರೇಷ್ಠ ರೈತ ನನ್ನ ಮಗ ಅದನ್ನಂತ ಅಭಿಮಾನ್ಯ ಪರಿಚಯ ಮಾಡಿಸ್ರಿ. ಇನ್ನು ಮ್ಯಾಗ ಮೊನ್ನೆ ಗೌಡ್ರ ನಾವು ಸಿದ್ದರಾಮಯ್ಯನವ್ರಿಗೆ ಒಂದು ಮನವಿ ಕೊಟ್ಟಿವಿ, ಅಧ್ಯಕ್ಷರೆಲ್ಲ ಮುಖಂಡರ ನೇತೃತ್ವದೊಳಗೆ. ಏನು ಕೊಟ್ಟಿವಿ ಅಂದ್ರೆ, ಈ ಸರ್ಕಾರಿ ನೌಕರಿ ಇದ್ದವ್ರಿಗೆ 62 ವರ್ಷ ಆಗ ಪೆನ್ಷನ್ ಬರ್ತೈತಲ್ಲ, ನಿವೃತ್ತಿ ವೇತನ, ನಾವು ಏನು ಕೇಳಿವಿ ಮನವಿ ಏನು ಕೊಟ್ಟಿವಿ ಅಂದ್ರೆ, 31 ಜಿಲ್ಲೆಗಳು ಇರ್ತಕ್ಕಂಥ ಗಂಡ ಹೆಂಡತಿ ಇರ್ತಕ್ಕಂಥ ರೈತ ಕುಟುಂಬಕ್ಕೆ 60 ವರ್ಷ ಆದ ನಂತರ ಪ್ರತಿ ತಿಂಗಳಿಗೆ 10,000 ರೂಪಾಯಿ ಪೆನ್ಷನ್ ಕೊಡ್ಬೇಕಂತ ನಾವು ಕೇಳಿವಿ. ಬೇಕು ಬೇಡ್ರಿ ಪೆನ್ಷನ್? ಹಾಂ, ಇನ್ನೊಂದು ಐತಿ ಕೇಳಿ. ಕರ್ನಾಟಕದೊಳಗೆ ಬಾಗಲಕೋಟೆಯಿಂದ ಬೆಳಗಾವಿ ಮಠ ಸುವರ್ಣಸೌಧಕ್ಕೆ ಪಾದಯಾತ್ರೆ ಮಾಡ್ಬೇಕಂತ ಮಾಡೀವಿ. ಎದರ ಸಲುವಾಗಿ? ನೀರು, ಕರೆಂಟ್, ಕಬ್ಬಲ್ಲ. ಸಂಪೂರ್ಣ ಕರ್ನಾಟಕದೊಳಗೆ ಭಾರಗಳು ಬಂದಾಗಿ ಸಾರಾಯಿ ಬಂದಾಗಬೇಕಂತ ಪಾದಯಾತ್ರೆ ಮಾಡ್ಬೇಕಂತ ಮಾಡೀವಿ. ಕೈ ಎತ್ತರ ನೋಡೋಣ. ಈ ಕಡೆ ಕೇಳ್ತೀನಿ ಮೊದಲು, ಅವ್ರು ಕುಡಿಯೋದು ಬಿಟ್ರೆ ಚಲೋ ಇಲ್ಲ ನಿಮಗೆ, ಮತ್ತು ಕೈ ಎತ್ತರಲ್ಲ ಮ್ಯಾಗ. ಕುಡಿದು ಬಂದು ಜಗಳ ತೆಗೆದ್ರೆ ಚಲೋನು. ಗೌಡ್ರಿ ಈ ಕಡೆ ಅರ್ಧ ಮಂದಿ ಎತ್ತವಾರ್ರಿ. ಇದು 6 ಗಂಟೆ ಒಳಗೆ ಕೇಳ್ರಿ ಎತ್ತಿದ್ರು ಇವರು, ಈಗ 9 ಆಗೈತೆ ಬೇಡತ್ತಾರ್ರಿ ಅವರು. ಗುರುಗಳು ಯಾವಾಗ ಬಿಟ್ಟಾರು, ಸ್ವಲ್ಪ ಕಡೆ ಯಾವಾಗ ಹಾದಿನಂತೈತೆ ನೋಡ್ರಿ ಮಂದಿ. ಇನ್ನೊಂದದ, ನಾವು ಸ್ವಲ್ಪ ನೇರವಾಗಿ ತಮ್ಮ ಜೊತೆ ಹಾಸ್ಯದ ಮೂಲಕ ಕೇಳ್ತೀನಿ. ನೀವೆಲ್ಲರೂ ರೈತರದೀರಿ, ಮನ್ಯಾಗ ಏನು ಮಾತಾಡ್ತೀರಿ? ರೈತರ ಮಕ್ಕಳಿಗೆ ಹೆಣ್ಣು ಕೊಡಂಗಿಲ್ಲ ಅಂತೀರಿ ನೀವೆಲ್ಲರೂ ರೈತರದಿರಿ. ಭಗವಂತನ ಸಾಕ್ಷಿಯಾಗಿ ಕೈ ಎತ್ತರಪ್ಪ. ನಿಮ್ಮ ಮಕ್ಕಳನ್ನ ಯಾರೇ ನೀವು ರೈತರಿಗೆ ಕೊಡ್ತೀರೇನ್ರಿ? ಹೆಣ್ಮಕ್ಕಳನ್ನ ಯಾರೂ ಕೊಡಂಗಿಲ್ಲವ? ನೀವೆಲ್ಲ ನೌಕರಸ್ಥರದಿರಿ ಗೌಡ್ರ, ಇವರೆಲ್ಲ ನೌಕರಿ ಅದಾರ್ರಿ. ಹಾಂ ತಾಯಿ, ಇನ್ನೊಂದು 2-3 ಗುರ್ಲಾಪುರ ಹೋರಾಟದಾಗ ನಿಮ್ಮೂರವರು ನೀವು ರೊಟ್ಟಿ ಮಾಡಿ ಬುತ್ತಿ ಕಟ್ಟಿ ಕೊಟ್ರಿ ಅಂತಂದ್ರೆ ಕಬ್ಬಿಗೆ 5,500 ರೂಪಾಯಿ ಟನ್ ಬೆಲೆ ಆತಂದ್ರೆ ಬೆಂಗಳೂರು ದೆಲೆ ಅವರೆಲ್ಲ ನಿಮ್ಮ ಊರಾಗ ದುಡ್ಯಾಕೆ ಬರ್ತಾರ. ನೀವು ನಿಜವಾದ ಜಮೀನ್ದಾರ ಹಾಕಿರಿ. ಜಗತ್ತಿನ ಮುಂದೆ ಎಂದೂ ಹಿಂಗೆ ಕೈ ಒಡ್ಲಾರ್ದ ಒಬ್ಬ ವ್ಯಕ್ತಿ ಅಂದ್ರೆ ರೈತ. ಇವತ್ತು ಹೇಮರೆಡ್ಡಿ ಮಲ್ಲಮ್ಮನ ಮುಂದೆ, ಮೂರ್ತಿ ಮುಂದೆ, ವೇಮನ ಮಹರ್ಷಿಗಳ ಮುಂದೆ ಬೆಳಗ್ಗೆ ಎದ್ದು ನೈವೇದ್ಯ ಅನ್ನ ಒಯ್ತಿರಲ್ಲ, ದುಡ್ದವ ಯಾರ? ರೈತ ದೊಡ್ಡವ. 10 ವರ್ಷದೊಳಗೆ 1 ಎಕರೆ ಭೂಮಿಗೆ 1 ಕೋಟಿ 2 ಕೋಟಿ ಕಿಮ್ಮತ್ತಾಗ್ತದೆ. ಜಗತ್ತಿನ ನಿಜವಾದ ಮಾಲೀಕ್ ಜಮೀನ್ದಾರ್ ಯಾರಂದ್ರೆ ರೈತ. ಈ ದೊಡ್ಡವದಾನ. ನಿಮಗೇನು ತಲೆಯಾಗ ಹೋಗ್ಕಂದ್ರೆ ಹುಬ್ಬಳ್ಳಿ, ಧಾರವಾಡ, ಬೆಂಗಳೂರು, ದೆಹಲಿ ಒಳಗೆ ಗಟ್ಟಾರ ಬಡಿಲಿ, ರೋಡ್ ಹಡ್ಲಿ, ಸರ್ಕಾರಿ ನೌಕರಿನ ಬೇಕು. ಗೌಡ್ರಿ ಇನ್ನೊಂದದ ಇವ್ರದ ಕೇಳಿರಿಲ್ಲ ಅಧ್ಯಕ್ಷರು, ನೀವು ಹೆಣ್ಣು ನೋಡಕ್ಕೆ ಹೋಗಿರ್ತಾರಲ್ಲ, ಇವರೆಲ್ಲ ಹಿರಿಯರು ಗಟ್ಟಿ ಮಾಡಿ ಹೊರಗೆ ಬಂದಿರ್ತಾರ. ಅವಂಗೆ ಹೊಲ ಇರಬೇಕು, ದುಡಿಬಾರ್ದು, ಮನಿ ಚಲೋ ಇರಬೇಕು. ಇನ್ನೊಂದದಾರೆ ಇವ್ರದ್ದು, ಎಷ್ಟು ಚಂದ ಕೇಳ್ತಿರ್ತಾರೆ ನೋಡ್ಬೇಕು ಇವರು. ನನಗೂ ಈಗ ಗೊತ್ತಾಗ್ಯದ, ಸನ್ಯಾಸಿ ನನಗರ ಹೆಂಗೆ ಗೊತ್ತರಿ. ಈಗ ಮನೆ 1-2 ಕಡೆ ಮನ್ಯಾಗ ಕೇಳಿಸ್ಕೊಂತ ಕಿವಿಗೆ ಬಿದ್ದಾಗ ಗೊತ್ತಾಗ್ಯದ್ರಿ. ಹುಡುಗ ಭಾಳ ಚಲೋ ಅದಾನ, ಮನೆ ಗಟ್ಟಿ ಆಗೈತ್ರಿ, ನಾವು ಕೊಡಾಕ ಮನಸ್ಸಿಗೆ ಅದು. ಆದ್ರೆ ಅತ್ತಿ ಮಾವ ಸತ್ತಿರ್ಬೇಕು. ಅಕ್ಕ ತಂಗಿಯಾರು ಭಾಳ ಮಂದಿ ಇರಬಾರ್ದು ಮಲ್ಲಪ್ಪನ. ಭಾಳ ಮಂದಿ ಅಣ್ಣತಂಬರು ಬೀಗರು ಬರ್ತಿರ್ಬಾರ್ದು, ತೊಂದರೆ ಆಕೈತೆ ಅಂತೇನು ಬೇಕಾರಿ ಕೊಡೋದೈತೇನ್ರಿ ಹೆಣ್ಣು? ಯಾಕೆ 4 ಜನ ಹಿರಿಯರ ಮಧ್ಯದೊಳಗೆ ಹೆಣ್ಣು ಗಂಡ ಗಟ್ಟಿ ಮಾಡಿ ಮದುವೆ ಮಾಡ್ತಾರೆ ಹಿಂದಿಂದ ಬಂದೈತೆ ಅಂದ್ರೆ, ನಾಳೆ ಏನಾರೇ ಗಂಡ ಹೆಂಡತಿ ಮಧ್ಯೆ ಸಣ್ಣ ಭಿನ್ನ ಅಭಿಪ್ರಾಯ ಬಂತು ಅಂತಂದ್ರೆ ಆ 4 ಜನ ಕೂಡಿ ಬಗೆಹರಿಸ್ತಾರಂತ ಹಂಗೆ ಮಾಡ್ಯಾರ. ಅದನ್ನು ನಾವೇನು ಮಾಡಕತ್ತೀವಿ? ಎಲ್ಲಿ ಹೊಂಟದ ಸಂಸ್ಕಾರ ಅನ್ನೋದು? ಭಾಳ ದಾಟಿ ಹೊಂಟದ. ಯಾಕೆ ಹಿಂದಿನವ್ರ ಹೆಸರು ಇವತ್ತು ನೆನಪು ಮಾಡ್ಕೊಳಕತ್ತೀವಿ? ಯಾಕೆ ಮರ್ತಿಲ್ಲ ಅಂತಂದ್ರೆ, 12ನೇ ಶತಮಾನದೊಳಗೆ 800 ವರ್ಷಗಳ ಹಿಂದೆ ಆಗಿ ಹೋಗ್ಯಾನ ಬಸವಣ್ಣ ಅಂಥೇಳಿ. ಇವತ್ತು ಸಣ್ಣ ಹುಡುಗರು ಮುಂದೆ ಫೋಟೋ ತೋರಿಸಿದ್ರೆ ಅಂದ್ರೆ ಯಾರಂತ ಕೇಳಿದ್ರೆ ಬಸವಣ್ಣವ್ರು ಅಂತ ಹೇಳ್ತದ ಹುಡುಗ. ಯಾಕೆ ಬಸವಣ್ಣ ಅಂತೀವಿ?
12ನೇ ಶತಮಾನದೊಳಗೆ ಕಲ್ಯಾಣದೊಳಗೆ ಕೆಳವರ್ಗದ ವ್ಯಕ್ತಿಯನ್ನು ಹೊಡೆದ ರಕ್ತ ಸಿಕ್ತ ಮಾಡಿ ಕೆಳಗೆ ಹೋಗದಿದ್ರು. ದಾರಿ ಮಧ್ಯದೊಳಗೆ ಅರೇ ಪ್ರಜ್ಞಾವಸ್ಥೆಯೊಳಗಿದ್ದ. ಯಾರೋ ಒಬ್ಬ ವ್ಯಕ್ತಿ ಬಂದು ಮುಟ್ತಾನ, ಮುಟ್ಟಿದ ವ್ಯಕ್ತಿ ಯಾರಂತೇಳಿ ಬಿದ್ದಂಥವ್ನು ಗೊತ್ತಿರೋದಿಲ್ಲ. ಅದರ ಬಿದ್ದಂಥವ್ನು ಬಾಯಾಗ ಬರ್ತಿರ್ತದ ಬಸವ ಬಸವ ಬಸವಣ್ಣ ಅಂಥೇಳಿ. ಅವಾಗ ಮುಟ್ಟಿದ ವ್ಯಕ್ತಿ ಕೇಳ್ತಾನ, ನಾನಾ ಮುಟ್ಟಿನಿ, ನಾನಾ ಬಸವಣ್ಣ ಅಂತ ನಿನಗೆ ಹೆಂಗೆ ಗೊತ್ತಾಯಿತು ಅಂತಂದಾಗ ಬಿದ್ದಂಥ ವ್ಯಕ್ತಿ ಹೇಳ್ತಾನ, ಯಪ್ಪ ಕಲ್ಯಾಣದೊಳಗೆ ಬಿದ್ದಂಥವ್ರನ್ನ ಎತ್ತುವಂಥವು ಬಸವಣ್ಣ ಬಿಟ್ಟು ಮತ್ತಾರು ಬರ್ಲಿಕ್ಕೆ ಸಾಧ್ಯದ, ಅದಕ್ಕೆ ಬಸವಣ್ಣ ಅಂದೀನಿ ಅಂತ ಹೇಳಿ. ಆವಿಷ್ಯ ದಾಟಿ ಹೋಗ್ಯದ, ಭಾಳ ಇಲ್ಲ. ಅದಕ್ಕೆ ಆವಿಷ್ಯ ಮುಗಿದು ಹೋಗೋದ್ರೊಳಗೆ ಒಂದಿಷ್ಟು ಹಿಡ್ಕೋಬೇಕಾಗ್ಯದ. ನಾವು ಕಲಬುರಗಿ ಶರಣಬಸಪ್ಪನವ್ರು ಅಂತೇಳಿ ಭಾಳ ದೊಡ್ಡ ಜ್ಞಾನಿಗಳಾಗೋದು. ಟೈಮ್ ಆತನ್ರಿ, ನಡೀತದ ಬಿಡ್ಲೆ ತಾಯಂದ್ರಿಗೆ ನಡೀತದ. ಇನ್ನೊಂದು 2 ತಾಸು ಹೇಳಿದ್ರೆ ಹೇಳ ಬೇಡ್ರಿ, ಹೇಳಂದ್ರೆ ಹೇಳ್ತೀವಿ, ಬಿಡ್ರಿ ಅಂದ್ರೆ ರೈಟರ್ ನಮ್ದು ಹೋಗೇ ಬಿಡ್ತೀವಿ ರೀ. ಕಲಬುರ್ಗಿ ಇನ್ನೊಂದು 2 ಮಾತೇಳಿ ಮಾತು ಮುಗಿಸ್ತೀನಿ. ಕಲಬುರಗಿ ಶರಣಬಸಪ್ಪನವ್ರು ಅಂತ ಆಗಿ ಹೋದ್ರು. ಮಠದೊಳಗೆ ಹೂ ಹರಿತಾ ಇದ್ರು. ಒಬ್ಬ ಭಕ್ತ ಓಡಿ ಬಂದ, ಯಪ್ಪ ನನ್ನ ಮಗನ ಮದುವೆ ಐತ್ರಿ, ಒಂದು 50,000 ರೂಪಾಯಿ ಕೊಡ್ರಿ ಅಂತಂದ. ನಾನು ಮಠಾಧೀಶ ಸ್ವಾಮೀಜಿ ಅಪ್ಪ, ನನ್ನ ಹತ್ರ ಎಲ್ಲಿರ್ತದ ಹಣ ಇಲ್ಲ ಅಂತಂದರು. ಯಪ್ಪ ಏನು ಮಾಡ್ತೀರಿ ಗೊತ್ತಿಲ್ಲ, ನೀವು ಕೊಡಲೇಬೇಕ್ರಿ ಅಂತಂದ. ಇಲ್ಲ ಅನ್ನೋದ್ರೊಳಗೆ ಹೂವಿನ ತೋಟದೊಳಗಿನ ಒಂದು ನಾಗರ ಹಾವು ಬರ್ತದೆ. ಕಲಬುರಗಿ ಶರಣಬಸಪ್ಪನವ್ರು ಅಂತಾರ, ಆ ನಾಗರ ಹಾವು ಬಂತಲ್ಲಪ್ಪ ಅದನ್ನು ಹಿಡ್ಕೋ ಅಂತಂದರು. ಅವಾಗ ಭಕ್ತಂದ, ಯಪ್ಪ ರೊಕ್ಕ ಕೊಡಂಗಾದ್ರೆ ಕೊಡ್ರಿ, ನಮ್ಮನ್ನು ಹಾವು ಹಿಡಿಸಿ ಕೊಲ್ಬೇಕಂತೀರೇನ್ರಿ ಅಂತಂದ. ಅವಾಗ ಶರಣಬಸಪ್ಪನವ್ರು ಅಂತಾರ, ಇಲ್ಲೋ ನಿನಗೆ ಚಲೋ ಆಗ್ತದ, ಶುಭ ಆಗ್ತದ, ಮುಟ್ಟಂದ್ರು. ಮುಟ್ಲಿಲ್ಲವ, ಅಲ್ಲೇ ಹೊತ್ತಿತ್ತು, ನಾಗರ ಹಾವಿನ ಹೊತ್ತಿತ್ತು. ಹೊತ್ತದೊಳಗೆ ಮುಖ ಮುಂದೆ ಮಾಡಿ 70% ಹಾವು ಹೋಗ್ತದ, 30% ಬಾಲಷ್ಟ ಹೊರಗೆ ಉಳಿದಿರ್ತದ. ಈಗರೆ ಮುಟ್ಟು ಚಲೋ ಆಗ್ತದ ಅಂದ್ರು ಅವರು. ಅವಾಗ ಭಕ್ತ ಅಂತಾನ, ಮುಖ ಒಳಗೆ ಹೋಗ್ಯದ, ಬಾಲ ಮುಟ್ರೆ ಕಡಿದದನಂತ ಮುಟ್ಟಿದ 30% ಬಾಲ ಬಂಗಾರಾಗಿ ಅವನ ಕೈಯಾಗ ಬರ್ತೈತೆ ಅದು. ಅವಾಗ ಭಕ್ತ ಬಂಗಾರ ಹಿಡ್ಕೊಂಡು 30% ಅವ್ರ ಕಡೆ ನೋಡಿದ. ಯಪ್ಪ ಮುಖ ಮುಂದೆ ಮಾಡಿ ಒಳಗೆ ಹೋಗೈತಿರಲ್ಲ, ಅದು ಬಾ ಅಂತೇಳಲ್ಲ, ಹಿಡ್ಕೋತೀನಿ ಅಂತ. ಹೋಗೈತೆ ಹೋಗ ಅಂತ ಹೇಳಿದ್ರು. ಅದಕ್ಕೆ ಹೆಂಗದ ಅಂತಂದ್ರೆ ಮುಗಿದು ಹೋಗಿ ಆವಿಷ್ಯಕ್ಕೆ ಹುಡುಕ್ಯಾಡಕತ್ತೀವಿ. ಅದಕ್ಕೆ ಮಹಾತ್ಮರು ಹೇಳ್ಯಾರ, ಬಿದ್ದು ಹೋಗೋ ಶರೀರ, ಎದ್ದು ಹೋಗೋ ಶರೀರ, ಮಣ್ಣಲ್ಲಿ ಮಣ್ಣಾಗಿ ಹೋಗೋ ಶರೀರ, ಮಣ್ಣಿನೊಳಗೆ ಸೋರಿ ಹೋಗೋ ಶರೀರ ಐತಿ. ಯಾವುದೂ ಶಾಶ್ವತ ಅಲ್ಲ. ನಮಗೆ 1000 ವರ್ಷ ಆವಿಷ್ಯ ಇಲ್ಲ. 100 ಅಂತ ಹಿರಿಯರಿಗಿತ್ತು, ಈಗ 50-60 ಭಾಳ ದೊಡ್ಡ ಸಂಖ್ಯೆ ಇದು. ಇವತ್ತಿನ ಏನು ನೀವು ಹೈಬ್ರಿಡ್ ಫುಡ್ ತಿನ್ನಕ್ಕಂತೀವಲ್ಲ ನಾವೆಲ್ಲ, 30, 35, 40ಕ್ಕೆ ಹಾರ್ಟಾಗಿ ಹೊಂಟವು. ಕ್ಯಾನ್ಸರ್ ಆಗ್ಲಿಕ್ಕತ್ತದ. ಮೊನ್ನೆ ತೇರ್ದಾಳ ಅಂತ ಒಂದು ಊರಾಗ ಶಾಲೆಗೆ ಹೋಗಿದ್ದೇನೆ, ಕಾರ್ಯಕ್ರಮ ಕರೆಸಿದ್ರು. 6ನೇ ತರಗತಿ ಹುಡುಗಿ ಶುಗರ್ ಅದ, ಮಧ್ಯಾಹ್ನ ಇನ್ಸುಲಿನ್ ಇಂಜೆಕ್ಷನ್ ಮಾಡಿದ್ರೆ ಊಟ ಮಾಡ್ತದ. ಎಲ್ಲಿ ಹೊಂಟದ ರೀ? ನಾವೆಲ್ಲವೂ ಅವಸರಕ್ಕೆ ಹೊಂಟಿವಿ. ತಂದೆ ತಾಯಿಗಳನ್ನು ಕುಳಿಕ್ಕದೆ ಕೊಂದು ಶ್ರಾದ್ದಕ್ಕೆ ಮೃಷ್ಟಾನ್ನ ಮಾಡುವ ಮಕ್ಕಳಿದ್ದಾರೆ. ಬಂಧುಗಳನ್ನು ಉಪಚರಿಸದೆ ನೋಯಿಸಿ ಹಬ್ಬಕ್ಕೆ ಬಾಗಿನ ಕೊಡುವ ನೆಂಟರಿದ್ದಾರೆ. ಗುರು ಹಿರಿಯರನ್ನು ಗೌರವಿಸದೆ ನೋಯಿಸಿ ಸಭೆ ಸಮಾರಂಭಗಳಲ್ಲಿ ಶಾಲೆ ಓದಿಸುವ ಶಿಷ್ಯರಿದ್ದಾರೆ. ಕಾಲು ಹಿಂಗೆ ನಡೆದದ. ಭಾಳ ದೂರ ಇಲ್ಲಿ ಒಂದು ಸಣ್ಣ ಘಟನೆ. ಇಲ್ಲಿ ಬೆಳಗಾವಿ ಜಿಲ್ಲೆ ನಾಗರ ಮುನ್ನೋಳಿ ಅಂತೇಳಿ ಲಕ್ವ ಹೊಡೆದವ್ರು ಚಿಕಿತ್ಸೆ ಕೊಡ್ತಾರ ಊರಾಗ. 79 ವರ್ಷದ ಒಬ್ಬ ಮುಪ್ಪಾವಸ್ಥೆ ಮುದುಕನ ತಂದು ಲಾಡ್ಜ್ ಒಳಗೆ ಬಿಟ್ಟಿದ್ರು. ಬಿಟ್ಟವ್ರು ಯಾರಂತ ಗೊತ್ತಿಲ್ಲ, ಹೋಗಿ ಬಿಟ್ಟಿದ್ರು. ಇನ್ನೊಂದು ಅರ್ಧ ತಾಸದೊಳಗೆ ಸಾಯ್ತಾನಂದಾಗ PSI ಬಂದು ಕೇಳ್ತಾನೆ, ಯಾರಂತೇಳಿ ಹೇಳೋದ್ರೊಳಗೆ ಸಾಯ್ತಾನ. ಅವನ ಕಿಸೆಯೊಳಗೆ ಜೇಬಿನೊಳಗೆ ಇರ್ತಕ್ಕಂಥ ಚೀಟಿ ತೆಗೆದ್ರೆ 2 ಮಕ್ಕಳ ನಂಬರ್ ಇತ್ತು. ಗಂಡ ಮಗ ದಕ್ಷಿಣ ಆಫ್ರಿಕಾದೊಳಗೆ, ಹೆಣ್ಣು ಮಗಳು ಕೆನಡಾದೊಳಗೆ ಅದಾಳು. ಫೋನ್ ಮಾಡಿದರೆ 2 ಮಕ್ಕಳು ಹೇಳ್ತಾರ, 2 ಮಾತಾಡ್ತಾರೆ. ಏನು ಮಾತಾಡ್ತಾರಂತಂದ್ರೆ, ಹೆಂಗಾದರೂ ನಮ್ಮ ತಂದೆ ಸತ್ತು ಹೋಗ್ಯಾನ. ಹೆಣ್ಮಗಳು ಹೇಳ್ತಾಳ, ಬೇಕಂದ್ರೆ ಮಣ್ಣು ಕೊಡ್ರಿ, ಸುಟ್ಟು ಹಾಕ್ರಿ, ನದಿ ದಡ ಕೆಸದು ಬಿಡ್ರಿ, ಹದ್ದುಕ್ಕಾಗಿ ಹರ್ಕೊಂಡು ತಿನ್ಲಿ ಅಂತ ಹೆಣ್ಮಗಳು ಹೇಳ್ತಾಳ. ಅವಂತನ ಹೆಣ್ಮಗಳು 2 ಕೂಡ ಮಾತಾಡ್ಕೊಂಡು ಏನು ಮಾತಾಡ್ತಾರಂತಂದ್ರೆ, ಈಗ ಅಪ್ಪ ಸತ್ತಾನಲ್ಲ, ಈಗ ನಾ ಹೋಗಿ ಬರ್ತೀನಿ, ನೀ ಬೇಡ, ನಂದು ಕೆಲಸ ಭಾಳ ಇರ್ತದ, ನಾಳೆ ಅವು ಸತ್ತಾಗ ನೀ ಹೋಗಕ್ಕೆ ಅಂತ ಹೇಳ್ತಾನೆ. ಹಂಚ್ಕೊಳ್ಳಿಕ್ಕತ್ತಾರ. ಶಿಕ್ಷಣ ಜೊತೆಗೆ ಸಂಸ್ಕಾರವನ್ನು ಕೊಡಬೇಕಾಗ್ಯದ. ಅದನ್ನು ಮರ್ಯಾಕತ್ತೀವಿ, ಅದನ್ನು ಹಾಳು ಮಾಡ್ಕೊಳ್ಳಿಕ್ಕತ್ತೀವಿ. ಅದಕ್ಕಾಗಿ ಅಂತಂದ್ರೆ ಹೇಮರೆಡ್ಡಿ ಮಲ್ಲಮ್ಮ 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 ಅಂತ ನಾವು ಹೇಳಾಕತ್ತೀವಿ.
ಕೇಳಾಕತ್ತೀವಿ, ಜಾತ್ರೆ ಮಾಡಾಕತ್ತೀವಿ, ತೇರು ಹಿಡ್ಯಾಕತ್ತೀವಿ, ಪಾಲ್ಕಿ ಒಯ್ಯಾಕತ್ತೀವಿ. ಆದ್ರೆ ಹೇಮರೆಡ್ಡಿ ಮಲ್ಲಮ್ಮನಂತ ಮಕ್ಕಳನ್ನ ನೀವ್ಯಾಕೆ ತಯಾರು ಮಾಡ್ತಾ ಇಲ್ಲ? ಬಸವಣ್ಣನಂಗ ಮಕ್ಕಳನ್ನ ನೀವ್ಯಾಕೆ ತಯಾರು ಮಾಡ್ತಾ ಇಲ್ಲ? ಗಡದಣ್ಣವ್ರಂಗ ಮಕ್ಕಳು ಈಗ ಯಾಕೆ ತಯಾರಾಗ್ತಾ ಇಲ್ಲ? ಸಂಗೊಳ್ಳಿ ರಾಯಣ್ಣನಂಗೆ ಯಾಕೆ ತಯಾರಾಗ್ತಾ ಇಲ್ಲ? ವಿವೇಕಾನಂದರಂಗೆ ಯಾಕೆ ಗಟ್ಟಿ ಮಕ್ಕಳು ಹುಡ್ತಾ ಇಲ್ಲ? ಯಾಕೆ ತಯಾರಾಗ್ತಾ ಇಲ್ಲ? ಅಧ್ಯಾತ್ಮದ ಕೊರತೆ ಆಗ್ಲಿಕ್ಕತ್ತದ. ಸಾಧು ಸಂತರ ಮಾರ್ಗದರ್ಶನ ಕೊರತೆ ಆಗ್ಲಿಕ್ಕತ್ತದ. ಮುಂದಿನ ದಿನಮಾನದೊಳಗೆ ಹೆಂಗಾಗ್ತದೆ? ಕೆಲವೇ ವರ್ಷದೊಳಗೆ ಇದೇ ರೀತಿ ಮುಂದುವರಿತು ಅಂತಂದ್ರೆ ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಂದ್ರೆ ವೃದ್ಧಾಶ್ರಮದ ಮುಂದೆ ಇರ್ತಾರ. ಇವರೆಲ್ಲ ಹುಬ್ಬಳ್ಳಿ ಧಾರವಾಡ ಬೆಂಗಳೂರದೊಳಗೆ ಮಕ್ಕಳು ಇರ್ತಾವ. ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸ್ರಿ, ಹಣ ಹಾಕ್ರಿ, ಹೊಲ ಮಾರಿ ಕೊಡಿಸ್ರಿ, ಬಂಗಾರ ಒತ್ತಿ ಇಟ್ಟು ಮಕ್ಕಳಿಗೆ ಕಲಿಸ್ರಿ. ಕಡೆ ತಂದೆ ತಾಯಿಯನ್ನು ದೂರ ಮಾಡಿಕೊಳ್ಳುವಂಥ ಶಿಕ್ಷಣ ಕೊಡೋದ ಅವಶ್ಯಕತೆ ಇಲ್ಲ ಈ ನಾಡಿನೊಳಗೆ. ಎಷ್ಟೋ ಜನ ತಂದೆ ತಾಯಿನ ಹಳ್ಳ್ಯಾಗ ಹೋದಾಗ ಹೇಳ್ತಿರ್ತಾರ, ನಮ್ಮ ಮಗ ಬಂದಿಲ್ರಿಪ್ಪ ಬಿಟ್ಟು ಹೋಗ್ಯಾನ ಅಂತ ಹೇಳ್ತಿರ್ತಾರೆ. ಏನು ಮಾಡ್ತೀರಿ? ಅದರ ಒಂದು ಮಾತು ಹೇಳ್ತೀನಿ, ತಾವೆಲ್ಲರೂ ಲಕ್ಷ್ಯ ಕೊಡ್ರಿ. ಭಾಳ ದುಡ್ಡು ಇದ್ದವ್ರ, ಭಾಳ ದೊಡ್ಡ ನೌಕರಿ ಇದ್ದವ್ರ, ಭಾಳ ಶ್ರೀಮಂತಿಕೆ ಹುಬ್ಬಳ್ಳಿ ಧಾರವಾಡ ಬೆಂಗಳೂರದೊಳಗೆ ಇದ್ದಂಥವ್ರು ತಂದೆ ತಾಯಿಯನ್ನು ವೃದ್ಧಾಶ್ರಮದೊಳಗಿಟ್ಟು ಗಂಡ ಹೆಂಡತಿ ಅವ್ರ ಮನ್ಯಾಗ ಆರಾಮದಾರ. ಆದ್ರೆ 1 ಎಕರೆ ಭೂಮಿ ಇದ್ದಂಥ ರೈತ ತಂದೆ ತಾಯಿಯನ್ನು ವೃದ್ಧಾಶ್ರಮದೊಳಗೆ ಇಟ್ಟಿರ್ತಕ್ಕಂಥ ಉದಾಹರಣೆ ನಾಡಿನೊಳಗೆ ರೈತಂದು ಯಾವುದೂ ಉದಾಹರಣೆ ಇಲ್ಲ. ರೈತ ಎಂದು ತಂದೆ ತಾಯಿಯನ್ನು ವೃದ್ಧಾಶ್ರಮದೊಳಗೆ ಇಟ್ಟಿಲ್ಲ, ದೇವರಂತ ಪೂಜೆ ಮಾಡಿ ಸೇವಾ ಮಾಡ್ತಾನೆ ಕೊನೆಗಾಲದೊಳಗೆ. ಇದು ಬೇಕಲ್ಲ ನಮಗೆ, ಇದು ಹೋಗ್ಲಿಕ್ಕತ್ತದ. ಅದಕ್ಕೆ ಭಾಳ ಏನು ಹೇಳಂಗಿಲ್ಲ, ಒಂದು ಮಾತು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಇವತ್ತು ಇನ್ಕ ಹೆಣ್ಣು ಕೊಡಂಗಿಲ್ಲ ಅಂದ್ಕೊಳ್ಳಿ ಒಬ್ಬರು ಕೈ ಹತ್ತಲಿಲ್ಲ. ಯಾರ ಹತ್ತಕ್ಕೆ ಮೊಬೈಲ್ ಇಲ್ಲ ಕೈ ಎತ್ತರ ನೋಡೋನು? ಅಜ್ಜಿನಿ ಪೂರ ನಮ್ಮ ಹಿರಿಯರ ಕಾಲದಕ್ಕೆ ಇದೆಯಲ್ಲ, ಅದಕ್ಕಿಲ್ಲ ನಿನ್ನ ಕಡೆ. ಇದೆಲ್ಲ ನಮ್ಮ ಬಳಗೈತಿ. ಈಗ ಮೊಬೈಲ್ ಇಲ್ದ ಊಟನ ಮಾಡೋದಿಲ್ಲ ಅವರು. ಇಲ್ಲಿ ತನ ಎಲ್ಲ ಟಿ ವಿ ಮನೆಯೊಂದು 3 ಬಾಗಿಲು ಎಲ್ಲ ಬಿಟ್ಟು ಆರಾಮ್ ಕೂತಾರಂದ್ರೆ ಚಲೋ ಇದು ಭಕ್ತಿ ಊರದ. ಈ ಮಂದಿ ಯಾವುದೋ ಕೂಗ್ಬಿಡತ್ತಿಲ್ಲ, ಬಬಲಾದಿ ಕಡಿಮೆ ಅದ ರೀ ಇಲ್ಲಿ. ಎಷ್ಟು ಹೇಳಾಕತ್ತೀನಲ್ಲ ಗೌಡ್ರಿ, ಕೆಲವು ಊರಾಗ 8:30 ಆ ಥರ ಹೋಗೋದಿಲ್ಲ ಕಾರ್ಯಕ್ರಮಕ್ಕೆ. ನಾವು ಹಿಂದೆ ನಿಂತ ಒಬ್ಬ ಹೌದ ಹುಲಿನ ಅಂದಿರ್ತಾನ. ಬಬಲಾದಿ ಮಂದಿ ಜೋರು ಇರ್ತದೆ. ಇಲ್ಲಿ ಭಕ್ತಿ ಅದ, ಹೇಮರೆಡ್ಡಿ ಮಲ್ಲಮ್ಮನ ಚಿಂತನೆ ಜೀವಂತದ. ಮೊಬೈಲ್ ಬಳಕೆ ಮಾಡಿರಿ, ಬೇಡ ಅನ್ನಂಗಿಲ್ಲ. ಅದರ ಮೊಬೈಲ್ ಭಾಷೆ, ಮೊಬೈಲ್ ಸಂಸ್ಕೃತಿಯನ್ನು ಮನೆಯೊಳಗೆ ಪೂರ್ಣ ಅಳವಡಿಕೆ ಮಾಡ್ಕೋಬೇಡ್ರಿ. ಇನ್ನೊಂದು ವಿನಂತಿ ಅದ, ನಿಮ್ಮ ಮಕ್ಕಳ ಒಳ್ಳೆ ರ್ಯಾಂಕ್ ಬರಲಿ, ಒಳ್ಳೆ ಸಂಸ್ಕಾರ ಆಗಲಿ. ಬಾಗಲಕೋಟೆ ಜಿಲ್ಲೆ ಇಡೀ ಕರ್ನಾಟಕಕ್ಕೆ ರ್ಯಾಂಕ್ ಬರಬೇಕಂದ್ರೆ ನೀವು ಒಟ್ಟು ಅಭ್ಯಾಸ ಮಾಡ್ಬೇಕಲ್ಲ. ಏನು ಪುಸ್ತಕ ಓದಬೇಡ್ರಿ, 6ರಿಂದ 9 ಮಟ್ಟ ಟಿ ವಿ ಹಚ್ಚಬೇಡ್ರಿ, ಮೊಬೈಲ್ ಕೈಯಾಗಿ ಮುಟ್ಟಬೇಡ್ರಿ. ಮಕ್ಕಳನ್ನ ಓದಿಸ್ರಿ, ಅವ್ರು ಬರ್ತಾರೆ. ನೀವು ಮೊದಲು ಬಿಡ್ರಿ, ಮನೆಯೊಂದು 3 ಬಾಗಿಲು ಧಾರಾವಿ ಹಚ್ಕೊಂಡು ಓದಂದ್ರೆ ಅವೇನು ಓದಬೇಕು? ನಾನೊಂದು ಮೊನ್ನೆ ಯಾವುದೋ ಧಾರಾವಿ ನೋಡಾಕತ್ತಿದ್ದೆ, 5 ವರ್ಷ ಶ್ರೀಶೈಲನ ಹತ್ತಿನ ಕೊಲ್ಲಕ್ಕೆ ಚಾಕು ಹಿಡ್ದಾಳೆ, ಕೊಂದೇ ಇಲ್ಲನ. ಇವ್ರು ಅದನ್ನು ನೋಡೋ ಬಿಟ್ಟೇ ಇಲ್ಲ. ಯಾವಾಗ ಕೊಲ್ತಾರ 4 ವರ್ಷ ಆತ್ ನೋಡ್ತಾರೆ, ಕೊಂದೇ ಇಲ್ಲಿನ. ಚಾಕು ತೊಗೊಂಡು ಚುಚ್ಚಾಕ 4 ವರ್ಷ ಅಂದ್ರೆ ಅವ್ರು ರೊಕ್ಕ ಇಟ್ಟು ಮಾಡಿರ್ಬೇಕು, ಇವ್ರು ಎಷ್ಟು ಕುಂತು ನೋಡಿರ್ಬೇಕು ಹೇಳ್ರಿ. ಇರಲಿ, ಎಲ್ಲರೂ ರೈತ ಸಂಘ ಹೇಳಿದ್ರಲ್ಲ, ಅದಕ್ಕೊಂಡು ಟೈಮ್ ಆಗ್ಯದ ಅಂತ ಹಾಸ್ಯ ಹೇಳಿದೆ. ಮೊಬೈಲ್ ಬಗ್ಗೆ ಒಂದು ಮಾತು ಹೇಳ್ತೀನಿ ತಾಯಿ. ಹಾಸನ ಜಿಲ್ಲೆ ಅರಸೀಕೆರೆಗೆ ಹೋಗಿದ್ದೆ ನಾನು ಒಂದು ಕಾರ್ಯಕ್ರಮಕ್ಕೆ. ನಮ್ಮ ಭಕ್ತ ಸೋಮ ಅಂತೇಳಿ, ಅವ ಏನು ಮಾತಾಡಿದ್ರು ಮೊಬೈಲ್ ಭಾಷೆ ಒಳಗೆ ಮಾತಾಡ್ತಿದ್ದ. ಕಾರ್ಯಕ್ರಮ ಮುಕ್ತಾಯ ಆಯಿತು, ಗುರುಗಳು ಮನೆಗೆ ಹೋಗೊಂಡ್ರಿ ಅಂದ. ನಡೀಪ ಅಂದೆ. ಭಾಳ ದೊಡ್ಡ ಮನೆ ಅದು. ಮನೆ ಮುಂದೆ 2 ಮಕ್ಕಳು ಆಡ್ತಾಯಿದ್ವು, ಸಣ್ಣ ಮಕ್ಕಳು. ಸೋಮ ಇವು ಯಾರು ಮಕ್ಕಳು ಅಂದೆ. ಯಪ್ಪ ನನ್ನ ಮಕ್ಕಳು ರೀ ಅಂದ. ಏನಿಟ್ಟಿವೋ ಹೆಸರಂದೆ. ಯಪ್ಪ ಒಂದು ಏರ್ಟೆಲ್ ಕುಮಾರ್ ಇಟ್ಟಿನ್ರಿ, ಇನ್ನೊಂದು ಜಿಯೋ ಜಗನ್ನಾಥ್ ಇಟ್ಟಿನ್ರಿ ಅಂದವ. ನನಗೇನು ಅನಿಸ್ಲಿಲ್ಲ. ಮನೆ ಒಳಗೆ ಹೋಗಿ ಸೋಫಾ ಸೆಟ್ ಮ್ಯಾಗ ಕುಂತೆ, ಒಬ್ಬ ದಪ್ಪ ಹೆಣ್ಮಗಳು ಚಹಾ ತೊಗೊಂಡು ಆ ಕಡೆಯಿಂದ ಬಂದಳು. ಸೋಮ ಈ ಹೆಣ್ಮಗಳು ಯಾರು ಅಂದೆ. ಯಪ್ಪ ಆಕಿನಾರಿ ನನ್ನ ಹೆಂಡತಿ ಓಲ್ಡ್ ನೋಕಿಯಾ ಸೆಟ್ ರೀ ಅಂದವ. ಅವಾಗ ಒಂದಿಟ್ಟು ಸಂಶಯ ಚಲೋ ಆಯ್ತು ನನಗೆ. ಒಂದು ವಯಸ್ಸಾದ ಮುದುಕಿ ಕಾಲು ಹಿಡ್ಕೊಂತ ಕೋಲ್ ಹಿಡ್ಕೊಂತ ಬಂತು. ಸೋಮ ಈ ಅಜ್ಜಿ ಯಾರು ಅಂದೆ. ಯಪ್ಪ ಆಕಿನಾರಿ ನನ್ನ ತಾಯಿ ಕಾಯಿನ್ ಬಾಕ್ಸ್ ರೀ ಅಂದವ. ಏನು ಮಾಡೋದು ರೀ? ಅಷ್ಟರೊಳಗೆ ವಯಸ್ಸಾದ ಮುದುಕ್ ಬಂದು ಬಾಜು ಕುಂತ. ಸೋಮ ಈ ಅಜ್ಜ ಯಾರು ಅಂದೆ. ಯಪ್ಪ ಅವನರಿ ನಮ್ಮಪ್ಪ SD ಬೂತ್ ರೀ ಅಂದವ. ನನಗೆ ಮನವರಿಕೆ ಆಗಿತ್ತು, ಮೊಬೈಲ್ ಅಂಗಡಿ ಒಳಗೆ ಬಂದೀನಿ ಅಂಥೇಳಿ. ಎದ್ದು ಹೋಗ್ಬೇಕು ಅನ್ನೋದ್ರೊಳಗೆ ಮ್ಯಾಗ ಒಂದು ಭಾವಚಿತ್ರ ಫೋಟೋ ಹಾಕಿ ಕುಂಕುಮ ಹಚ್ಚಿ ಮಾಲಿ ಹಾಕಿದ್ರು. ಇದನ್ನೊಂದು ಕೇಳೋಣಂತ ಕೇಳಿದೆ. ಸೋಮ ಈ ಅಜ್ಜ ಯಾರು ಅಂತಂದೆ. ಯಪ್ಪ ಅವನರಿ ನಮ್ಮ ಅಪ್ಪನಪ್ಪ ಓಲ್ಡ್ BSNL ಲ್ಯಾಂಡ್ಲೈನ್ ರೀ ಅಂದವ. ಮೊಬೈಲ್ ಭಾಷೆಯೊಳಗೆ, ಮೊಬೈಲ್ ಸಂಸ್ಕೃತಿಯೊಳಗೆ, ಪಾಶ್ಚಿಮಾತ್ಯ ಸಂಸ್ಕೃತಿಯೊಳಗೆ ನಮ್ಮ ತನವನ್ನು ನಾವು ಮರ್ತೀವಿ. ಆದರೆ ನಿಜವಾಗಲೂ ಹೆಮ್ಮೆ ಅನ್ನಿಸ್ಲಿಕ್ಕತ್ತದ ನನಗೆ. ಇವತ್ತು ಈ ಮಣ್ಣಿನೊಳಗೆ ರಂಜನಿಗೆ ಗ್ರಾಮದೊಳಗೆ TV ಮೊಬೈಲ್ ಎಲ್ಲವನ್ನ ಬಿಟ್ಟು 9, 9:30, 10 ಆದರೂ ಸಹಿತ ಅಧ್ಯಾತ್ಮದ ತಳಹದಿ ಮ್ಯಾಗ ಕುಂತಿರಲ್ಲ, ನಿಜವಾದ ಹೇಮರೆಡ್ಡಿ ಮಲ್ಲಮ್ಮನ ಚಿಂತನೆಯಲ್ಲಿ ಜೀವಂತದ.
ಕೊನೆ ಒಂದು ಸಾಲಿನ ಮಾತು. ಇಲ್ಲೇನು ಹಾರಾಡ್ಲಿಕ್ಕತ್ತದಲ್ಲ, ನೊಣದ ತಲೆ ಒಳಗೆ ವಿಷ ಅದ. ನೊಣ ತಿಂದು ಹಲ್ಲಿ ಬದುಕ್ತದ, ಹಲ್ಲಿ ಒಳಗೆ ವಿಷ ಅದ. ಹಲ್ಲಿ ತಿಂದು ಕಪ್ಪಿ ಬದುಕ್ತದ, ಕಪ್ಪಿ ಒಳಗೆ ವಿಷ ಅದ. ಕಪ್ಪಿ ತಿಂದು ಹಾವು ಬದುಕ್ತದ, ಹಾವಿನೊಳಗೆ ವಿಷ ಅದ. ಹಾವು ತಿಂದು ಕೋಳಿ ಬದುಕ್ತದ. ಹಂಗಂದ್ರೆ ಕೋಳಿ ಮೈ ತುಂಬ ವಿಷ ಆತಲ್ಲ. ಕೋಳಿ ತಿಂದು ತಪ್ಪು ತಿಳಿಬೇಡ್ರಿ, ನಾ ಕೋಳಿ ಹೇಳಿಲ್ಲ, ನೀವು ತಿಳ್ಕೊಬೇಡ್ರಿ. ನಾ ಹೇಳಿದ್ದು ಇದ್ರ ಒಳಗೊಂದು ಕೋಳಿ ಹೊಕ್ಕದ. ನಾನು ನಂದು ನನಗಾಗಿ ನಾನು ಶ್ರೇಷ್ಠ, ನಾ ಇರದೇ ಇದ್ರೆ ನಡೆಯೋದಿಲ್ಲ. ಇದೆಲ್ಲ ನನ್ನಿಂದ ಈ ಕೋಳಿ ಹೊಕ್ಕದ. ಈ ಕೋಳಿ ಒಳಗೆ ಹೋಗಬೇಕಂದ್ರೆ ತುಕಾರಾಮ್ ಮಹಾರಾಜರು ಹೇಳ್ಯಾರ, ವಿಠ್ಠಲ 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 ಅಂತೇಳಿ ಗುರುವಿನ ನಾಮಸ್ಮರಣೆ ಮಾಡಿದ್ರೆ, ಹೇಮರೆಡ್ಡಿ ಮಲ್ಲಮ್ಮನ ನಾಮಸ್ಮರಣೆ ಮಾಡಿದ್ರೆ, ವೇಮನ ಮಹರ್ಷಿಗಳ ನಾಮಸ್ಮರಣೆ ಮಾಡ್ರಿ ಅಂತಂದ್ರೆ ಆ ನಾಮಸ್ಮರಣೆ ನೀರು ಒಳಗೆ ಹೋಗ್ತಾರೆ. ಇದೆಲ್ಲ ಕೋಳಿ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಶರೀಫ್ ಹೇಳ್ಯಾನ, ಹುಟ್ಟಿದ್ದು ಹೊಲಿ ಮನಿ, ಬಿಟ್ಟು ಹೊಂಟು ಕಾಯಿ ಮನಿ, ಎಷ್ಟಿದ್ದಾರೇನಿದು ಖಾಲಿ ಮನಿ. ವಸ್ತಿ ಇರುವ ಮನಿ, ಗಸ್ತಿ ತಿರುಗುವ ಮನಿ, ಶಿಸ್ತಿಲಿ ಇರುವ ಶಿವನ ಮನಿ ಅದ. ಇದನ್ನು ಶವದ ಮನಿ ಮಾಡ್ಕೊಳ್ಳಾರ್ದ ಹೇಮರೆಡ್ಡಿ ಮಲ್ಲಮ್ಮನ ಮನಿ ಮಾಡಿಕೊಂಡು ಇದ ಜನ್ಮದೊಳಗೆ ನಾವು ನೀವೆಲ್ಲ ಮುಕ್ತ ಆಗೋಣ ಅಂಥೇಳಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾದಕರ್ಪಣೆ ಮಾಡಿ.